ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಫೂರ್ತಿ ಶೈನ್. ಎಲ್ಲರೂ ಹೇಗಿದ್ದೀರಾ? ಫ್ರೆಂಡ್ಸ್, ನಾವು ಇವತ್ತು ಹೊನ್ನಾಳಿಗೆ ಹೋಗ್ತಿದ್ದೀವಿ. ಹೊನ್ನಾಳಿಯಿಂದ ಮುಂದೆ ಅವ್ರ ಊರಿರೋದು, ಅಲ್ಲಿಗೆ ಹೋಗ್ತಿದ್ದೀವಿ. ಇವತ್ತು ಸುಮಾ ಅವ್ರ ಮನೆಯದು ಓಪನಿಂಗ್ ಇದೆ, ಗೃಹ ಪ್ರವೇಶ. ನಿಮಗೆಲ್ಲ ಗೊತ್ತೇ ಇರುತ್ತೆ, ಅವರು ಸಹ ಲಾಗಲ್ಲಿ ಹಾಕಿರ್ತಾರೆ. ಇವಾಗ ಅಲ್ಲಿಗೆ ಹೊರಟಿದ್ದೀವಿ. ಇವಾಗ ಟೈಮ್ ಒಂದು 11:30 ಆಯಿತು. ಇಲ್ಲೇನೆ ಒಂದೂವರೆ ತಾಸು ಜರ್ನಿ ಅಂದ್ರೆ ಅಲ್ಲಿಗೆ ಹೋಗೋಷ್ಟಕ್ಕೆ 12:30 ಆಗುತ್ತೋ ಏನೋ ಗೊತ್ತಿಲ್ಲ. ನೋಡೋಣ ಹೆಂಗಾಗುತ್ತೆ ಅಂತೇಳಿ. ಪವಿತ್ರ ಅವರೊಬ್ಬರು ಬರ್ತಿದ್ದಾರೆ, ಅವರೇ ಬಸ್ ಸ್ಟಾಪಲ್ಲಿ ಕಾಯ್ತಿದ್ದಾರೆ. ನೋಡೋಣ ಹೆಂಗಿರುತ್ತೆ ಅಂತೇಳಿ. ನಾನು ಚಿನ್ನಿ ಹೊರಟಿದ್ದೀವಿ. ಹಾಗೆ ಅಲ್ಲಿಂದ ಊರಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಮುದ್ದು ನೋಡಬೇಕು ಅಂತ ಅನಿಸ್ತಿದೆ. ಮೊನ್ನೆ ಹುಷಾರಿರಲಿಲ್ಲ ಅವನಿಗೆ, ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ರು, ಹೋಗೇ ಇಲ್ಲ ನಾನು. ಹಾಗಾಗಿ ಇವತ್ತು ಅಲ್ಲಿಂದ ಹಂಗೆ ಊರಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೆಂಗಿರುತ್ತೆ ಅಂತೇಳಿ ಇವತ್ತಿನ ದಿನ. ಚಿನ್ನ ಆಯ್ತು, ಸಿಂಪಲ್ ಕಂತಿರ್ತಾನೆ. ಸಿಂಪಲ್ ಆಗಿರಬೇಕು. ಹಿಂದ್ಗಡೆ ಟರ್ನ್ ಆಗಿ ನೋಡೋಣ. ಫ್ರೆಂಡ್ಸ್, ನಾವು ಅಲ್ಲಿ ಸಿಗ್ತೀವಿ, ನೋಡೋಣ. ಫ್ರೆಂಡ್ಸ್, ನಾವು ಇವಾಗ ಬಸ್ ಸ್ಟಾಪಿಗೆ ಬಂದಿದ್ದೀವಿ. ಏನು ಗಿಫ್ಟ್ ತೊಗೊಳಕ್ಕೆ ಆಗಲಿಲ್ಲ, ತುಂಬ ಹರಿಬರಿಯಲ್ಲಿ ಹೊರಟ್ಬಿಟ್ವಿ. ಹಾಗಾಗಿ ಮತ್ತೆ ಬಸ್ ಸ್ಟಾಪಲ್ಲೇ ಗಿಫ್ಟ್ ಶಾಪ್ ಇದೆ, ಹಂಗಾಗಿ ಇಲ್ಲೇ ತೊಗೊಳ್ಳೋಣ ಅಂತ. ಇವಾಗ ಅವ್ರಿಗೆ ಹೋಗ್ತಿದ್ದೀವಿ. ಗಿಫ್ಟ್ ಪ್ಯಾಕ್ ಮಾಡಿಸ್ಬೇಕಿತ್ತು. ಸೊ ಇಲ್ಲೇ ಬಸ್ ಸ್ಟ್ಯಾಂಡಲ್ಲೇ ಗಿಫ್ಟ್ ಅಂಗಡಿ ಇದೆ, ಅಲ್ಲೇ ಮಾಡಿಸ್ತಾ ಇದ್ದೀವಿ. ಇವತ್ತು ರೆಡಿ ಆಯಿತು. ಅಮ್ಮ, ಪವಿತ್ರ ಆಂಟಿ, ಅಮ್ಮ, ನಾನು ಪವಿತ್ರ ಆಂಟಿ ಹೋಗ್ತಾಯಿದ್ದೀವಿ. ಹಾಯ್ ಅಕ್ಕ. ಆಯ್ತಾ? ಬಾಯ್ ಅಕ್ಕ. A few moments later. ಫ್ರೆಂಡ್ಸ್, ನಾವು ಇವಾಗ ಹೊನ್ನಾಳಿಂದ ಮುಂದೆ ಹೋಗ್ತಿದ್ವಿ. ಅಲ್ಲಿ ನಮ್ಮ ಅತ್ತೆ ಮಕ್ಕಳು ಇಬ್ಬರು ಸಿಕ್ಕರು ಬಸ್ಸಲ್ಲಿ. ಮತ್ತು ಸಂಗೀತ ಅವರು ಸಹ ಇಲ್ಲೇ ಬಂದು ಜಾಯ್ನ್ ಆದರು. ತುಂಬ ಬಿಸಿಲಿರೋದ್ರಿಂದ ಚಿನ್ನಿ ಎಳ್ನೀರು ಬೇಕು ಅಂತ ಹೇಳ್ತಿದ್ಲು, ಹಾಗಾಗಿ ಎಳ್ನೀರು ಕುಡಿಯೋಣ ಅಂತ ಬಂದ್ವಿ. ಇವರು ಸಂಗೀತ ಆಂಟಿ ಅಂತ, ನಮ್ಮ ಮಮ್ಮಿ ಫ್ರೆಂಡು, ಯೂಟ್ಯೂಬರು. ಪಾಪು ಚೆನ್ನಾಗಿದ್ದಾನೆ ಆಂಟಿ? ಬರ್ಬೇಕಾಯ್ತು, ಬರ್ಲಿಲ್ಲ. ಯಾಕೆ ಕರ್ಕೊಂಡು ಬರಲಿಲ್ಲ? ಹತ್ರ ಬರ್ರಿ ಅಂತ ಸುಮಾರು ಹೇಳಿದ್ರು, ಅಲ್ಲಿರಿ ಅಂತ. ನನ್ನ ಸ್ಕೂಲ್ಗೆ ಅಡ್ಮಿಷನ್ ಮಾಡಿಸ್ತಾರೆ ಅಂತ ಬರ್ಲಿಲ್ಲ. ಗೈಸ್, ಇವಾಗ ಎಳ್ನೀರು ಕುಡಿಯೋಣ ಅಂತ, ಸಖತ್ ಬಿಸಿಲಿದೆ. ಸೊ ಎಳ್ನೀರು ಕುಡಿಯೋಣ ಅಂತ ಬಂದೀವಿ. A few moments later. ಫ್ರೆಂಡ್ಸ್, ಇವಾಗ ಬಂದ್ವಿ ನಾವು ಸುಮಾ ಅವ್ರ ಮನೆಗೆ. ತುಂಬ ದಿನದಿಂದ ಇವ್ರ ವಿಡಿಯೋಸ್ ಎಲ್ಲ ನೋಡ್ತಾ ಇದ್ವಿ. ನಮ್ಮದು ದಾವಣಗೆರೆ ಯೂಟ್ಯೂಬರ್ಸ್ ಅಂತಂದೇಳಿ ಒಂದು ಗ್ರೂಪೇ ಐತೆ. ಅದರಿಂದ ನಮಗೂ ಅವ್ರಿಗೂ ಸ್ವಲ್ಪ ಫ್ರೆಂಡ್ಶಿಪ್ ಆಯಿತು. ಮುಂಚೆಯಿಂದನೂ ಇವ್ರ ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೆ, ಅವಾಗಿಂದನೂ ಅವ್ರು ಇಷ್ಟ ಆಗಿದ್ರು. ನಾವು ಗೃಹ ಪ್ರವೇಶಕ್ಕೆ ಹೋಗಿದ್ದು, ಅವ್ರಿಗೆ ತುಂಬ ಖುಷಿ ಆಯಿತು. ನಾವು ತುಂಬ ಸರಿ ಮೀಟ್ ಮಾಡಬೇಕು ಅಂದ್ಕೊಂಡ್ವಿ, ಆದರೆ ಮೀಟ್ ಮಾಡಬೇಕು ಅಂದ ತಕ್ಷಣ ಯಾವುದೂ ಆಗೋದಿಲ್ಲ. ಅದರಲ್ಲೂ ನಾವು ಎಲ್ಲಿಗಾದರೂ ಹೊರಡಬೇಕು ಅಂತಂದರೆ ಅಂದ್ಕೊಂಡ ತಕ್ಷಣ ಸಡನ್ನಾಗಿ ಯಾವುದೂ ಆಗಲ್ಲ. ಎಲ್ಲದಕ್ಕೂ ಒಂದು ಟೈಮು, ಸಿಚುವೇಶನ್ ಅಂತ ಬರಬೇಕಲ್ವಾ. ಹಾಯ್ ಅಂಕಲ್, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಾ? ಮನೆ ಮಾತ್ರ ತುಂಬ ಚೆನ್ನಾಗಿದೆ, ಸಿಂಪಲ್ ಆಗಿದ್ರು, ಲಕ್ಷಣವಾಗೈತೆ. ಆಮೇಲೆ ಟಿ ವಿ ಶೋಕೇಸ್ ಹತ್ರ ಎಲ್ಲ ಚೆನ್ನಾಗಿತ್ತು. ಮತ್ತೆ ಕಳಸ ಬೆಳಬೇಕಾದ್ರೆ ಹಳ್ಳಿ ಕಡೆ ಎಲ್ಲ ಹೇಳ್ತಾರಲ್ವ, ಒಡಪು ಹೇಳ್ರಿ ಅಂತೆಲ್ಲ, ಹಂಗೆ ಹೇಳಕ್ಕೆ ಹೇಳ್ತಾ ಇದ್ರು. ಅದಂತೂ ಫುಲ್ ಫನ್ನಿ ಆಗಿತ್ತು. ನಮ್ಗೂ ತುಂಬಾ ಖುಷಿ ಆಯ್ತು. ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಎಲ್ರು ಬಂದ್ವಿ, ತುಂಬಾ ಥ್ಯಾಂಕ್ಸ್ ಎಲ್ರು ಬಂದಿದ್ದೀವಿ. ಇನ್ನು ಸ್ವಲ್ಪ ಜನ ಬರೋರಿದ್ರು, ಬಂದಿಲ್ಲ. ಈ ವಿಡಿಯೋ ನೋಡ್ತಾ ಇದ್ರೆ ನೋಡಿ. ಮುಂದೆ ಇಂದು ಫಂಕ್ಷನ್ ಇದೆ, ಅವಾಗ ನಾವ್ ಕೈ ಮಾಡ್ಬೇಕು. ವಿಡಿಯೋ ಮಾಡಕ್ ಚೆನ್ನಾಗಿರುತ್ತಾರ, ಫೋಕಸ್ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ. ನಾನು ವಿಡಿಯೋಸ್ಗಳನ್ನ ಕೇಳ್ತಾ ಇದ್ದೆ, ಎಷ್ಟು ಸಡನ್ನಾಗಿ ಹಾಕ್ತಿರಲ್ಲ, ಹೆಂಗಿದು ಅಂತೆಲ್ಲ ಕೇಳ್ತಾ ಇದ್ದೆ. ಅದಕ್ಕೆ ತುಂಬ ಸಪೋರ್ಟ್ ಮಾಡ್ತಾರೆ ನಮ್ಮ ಮನೆಯವರು ಅಂತೆಲ್ಲ ಹೇಳ್ತಾ ಇದ್ರು. ಇಲ್ಲಿ ವಾಯ್ಸ್ ಡಿಸ್ಟರ್ಬೆನ್ಸ್ ಆಯಿತು, ಹಾಗಾಗಿ ವಾಯ್ಸ್ ಓವರ್ ಕೊಡ್ತಿದ್ದೀನಿ. ಆ ವಿಷಯದ ಬಗ್ಗೆ ಮಾತಾಡಿನೇ ಸಪೋರ್ಟ್ ಮಾಡ್ತಾರೆ. ಅದ್ರ ಬಗ್ಗೆ ಏನಾಯ್ತು ವಿಡಿಯೋ ಮಾಡ್ಕೊಳ್ತಾರೆ. ಗೈಸ್, ಇದೇ ಮನೆ. ಇಲ್ಲಿ ಊಟಕ್ಕೆ ಹಾಕ್ಸಿದ್ದಾರೆ, ಊಟ ಮಾಡ್ತಾವ್ರೆ ಇಲ್ಲಿ. ಊಟ ತುಂಬ ಚೆನ್ನಾಗಿತ್ತು. ಹಾಗೆ ಮನೆಯೂ ಸಹ ಚೆನ್ನಾಗಿದೆ. ಸುಮಾ ಅವರಿಗೆ ಇವತ್ತಿನ ದಿನ ಮೆಮೊರೇಬಲ್ ಡೇ ಅಂತಲೇ ಹೇಳ್ಬೋದು. ಅವರಿಗೆ ಅವ್ರ ನ್ಯೂ ಹೋಮ್ ಜೊತೆ ಅವರ ಅಂದರೆ ಕುಮಾರ್ ಬ್ರದರ್ ಇದ್ದಾರಲ್ವ, ಅವ್ರ ಫ್ಯಾಮಿಲಿ ಸಿಕ್ಕಿದ್ರು. ಅಂದರೆ ಅವರೆಲ್ಲ ಬಂದಿದ್ದರು, ಅವರೆಲ್ಲ ಒಂದಾಗಿದ್ದು ನಮಗಂತೂ ತುಂಬ ಖುಷಿ ಆಯಿತು.
ಹೊಸ ಮನೆಯಲ್ಲಿ ಹೊಸ ಮನಸ್ಸುಗಳ ಜೊತೆ ಹೊಸ ಕನಸುಗಳೊಂದಿಗೆ ಖುಷಿಯಾಗಿರಿ. ಈ ಮನೆಯಲ್ಲಿ ಯಾವಾಗಲೂ ನಗುನೇ ತುಂಬಿರಲಿ. ಸಚಿನ್ ಅಂತ ನೋಡ್ರಿ ಸುಮಾರು ತುಂಬ ಹೆಲ್ಪ್ ಮಾಡ್ತಾನಂತೆ ಎಲ್ಲದಕ್ಕೂ. ಆ ಟಿ ವಿ ಶೋಕೇಸ್ ಆಯಿತು ಮತ್ತು ಅಡುಗೆ ಮನೆಯದು ಡಿಸೈನ್ ಇದೆ ಅಲ್ಲ ಅದು ಎಲ್ಲ ಒಂದೇ ಅಂತ ಐಡಿಯಾ ಚೆನ್ನಾಗಿ ಬಂದೈತಪ್ಪಿ. ಬರೋಣ ಬಾಯ್. ನೀವೆಲ್ಲರೂ ಹಾಯ್ ಮಾಡಿ ಹಿಂಗೆ ಸಪೋರ್ಟ್ ಮಾಡ್ತೀರಿ ಎಲ್ಲರೂ. ಬಾಯ್. ಇವತ್ತು ಡಬಲ್ ಧಮಾಕ ಫ್ಯಾಮಿಲಿ ಸಿಕ್ಕಿರೋ ಖುಷಿ ಯಾವಾಗಲೂ ಹಿಂಗೆ ಖುಷಿಯಾಗಿರಪ್ಪ. ಬಾಯ್. A few moments later. ಫ್ರೆಂಡ್ಸ್ ನಾವು ಇವಾಗ ಊರಿಗೆ ಹೊರಟ್ವಿ. ಅಂದರೆ ಇವಾಗ ನಾವು ಮಲೆಬೆನ್ನೂರಲ್ಲಿದ್ದೀವಿ. ಇವಾಗ ಇಲ್ಲೇ ಊರಿಗೆ ಹೋಗೋಣ ಅಮ್ಮರೂರಿಗೆ ಅಂತೇಳಿ ಮುದ್ದು ನೋಡಬೇಕು ಅಂತ ಅನಿಸ್ತಿತ್ತು ಅಂತ ಹೇಳಿಲ್ವಾ, ಹಾಗಾಗಿ ಇಲ್ಲಿ ಜಿಲೇಬಿ ಮಾಡ್ತಾಯಿದ್ರು ಬಿಸಿ ಬಿಸಿದು ತುಂಬ ಚೆನ್ನಾಗಿ ಅನ್ನಿಸ್ತು. ಹಾಗಾಗಿ ತಗೊಂಡೋಗೋಣ ಅಂತೇಳಿ ಬಂದಿದ್ದೀನಿ. ಅವ್ರು ಹೇಳ್ತಾಯಿದ್ರು ನಮ್ಮದಾಗಲೇ ಸುಮಾರು 20 ವರ್ಷ ಆಯ್ತಪ್ಪ ಸ್ಟಾರ್ಟ್ ಆಗಿ ಅಂತಂದು ಹೇಳ್ತಾಯಿದ್ರು. ಅದು ಸಂಜೆ ಟೈಮ್ ಮಾತ್ರ ಅಂತೆ, ನನಗೆ ಗೊತ್ತಿರಲಿಲ್ಲ. ಡೇ ಟೈಮ್ ಬಂದಾಗೆಲ್ಲ ಇರ್ತಿರ್ಲಿಲ್ಲ. A few moments later. ಇಲ್ಲೋಡಬೇ ನೋಡಿಲಿ ನೀವೊಂದು ಏನೋ ತಂದೀವಿ. ನೋಡಿಲಿ ನೀವೊಂದು ಏನೋ ತಂದೀವಿ. ಚೆನ್ನಾಯ್ತಾ ಮುದ್ದು? ಏನದು? ಹಂಗ ನೋಡು ಅಡ್ಡಾಡ್ತೈತೆ ನೋಡು. ಅಡ್ಡಾಡ್ಲಿಲ್ಲ. ಏನು ಹೋಗಿದ್ರಾ? ನಮ್ಮ ಹುಡುಕಿಂದ ಹೋಗಿದ್ರಾ ನೀವು? ಎದಕ್ಕೆ ಹೋಗಿದ್ರಿ ದಾವಣಗೆರೆ ನೀವು? ನಾವು ನಿಮ್ಮ ಹುಡುಕಿಂದ ನಿಮ್ಮ ಊರಿಗೆ ಬಂದಿದ್ವಿ. ನಿಮ್ಮನ್ನ ಮುದ್ದು ನೋಡೋಣ ಅಂತ ಆಗಿತ್ತಾ ಬಂದಿದ್ವಿ. ಮುದ್ದು ನೋಡ್ಬೇಕು ಅನ್ಸುತ್ತಾ ಅದಕ್ಕೆ ಬಂದಿದ್ವಿ. ನಿಮ್ಗೆ ಇಷ್ಟ ಆಯ್ತಾ ಇದು? ಇದು ಇಷ್ಟ ಆಯ್ತಾ? ರವಿ ಅಜ್ಜ ತಗೊಂಬಂದೈತೆ. ಮುದ್ದುಗೆ ಏನೇನೆಲ್ಲ ಇದು ಇಷ್ಟ ಅಂತ ತಗೊಂಬಂದಿ ಗೊತ್ತಾ? ನಮ್ಮ ತನಕ ಚೆನ್ನಾದಿ ಅಂತನಕ. ಏಮ್ಮ ಮಮ್ಮ ಚೆನ್ನಾದ್ಯಾ? ಏನಜ್ಜಿ ಚೆನ್ನಾದ್ಯಾ ಏನಜ್ಜಿ? ಇವೆಲ್ಲ ಮುದ್ದನ ಜ್ಯೂಸಾ? ಅಯ್ಯೋ ಮುದ್ದು ಏನಾದ್ರು ಮ್ಯಾಜಿಕ್ ಮಾಡ್ತಾನಲ್ಲ ಮುದ್ದು. ಮುದ್ದು ಬಾ. The next day. ಫ್ರೆಂಡ್ಸ್ ಇದು ನೆಕ್ಸ್ಟ್ ಡೇ ಅಂದರೆ ಬೆಳಗ್ಗೆ ಶಾವಿಗೆ ಉಪ್ಪಿಟ್ಟು ಮಾಡಿದ್ದು ತಾನು ಅದನ್ನು ತಿನ್ಕೊಂಡು ಮತ್ತೆ ಅಲ್ಲಿ ದೇವಸ್ಥಾನಕ್ಕೆ ಹೋಗೋದಿತ್ತು. ಬಸವನ ದೇವ್ರ ಗುಡಿಗೆ. ಅಲ್ಲಿ ಉತ್ಸವ ನಡೆಯುತ್ತೆ ಪ್ರತಿ ವರ್ಷ, ಚೆನ್ನಾಗಿರುತ್ತೆ. A few moments later. ಹೋಗೋದಪ್ಪಜಿ. ಇಲ್ಲಿ ಉಚ್ಚಯ ಅಂತ ಮಾಡ್ತಾರೆ, ಅಂದರೆ ಉತ್ಸವ ನಡೆಯುತ್ತೆ ಬಸವನ ದೇವ್ರದ್ದು. ತುಂಬ ಚೆನ್ನಾಗಿರುತ್ತೆ ಪ್ರತಿ ವರ್ಷ. ಅಂದರೆ ತುಂಬ ದೂರ ಆಗುತ್ತೆ ಅದು ಹೋಗೋಕ್ಕೆ. ಹಾಗಾಗಿ ತನು ಮತ್ತು ಚಿನ್ನಿ ಬರಲಿಲ್ಲ. ಹಾಗಾಗಿ ನಾವೇ ಹೊರಟಿದ್ದೀವಿ, ಮುದ್ದು ಮತ್ತು ಅಮ್ಮ ನಾನು. ಫ್ರೆಂಡ್ಸ್ ಬಸವನ ದೇವ್ರ ಗುಡಿ ಪಕ್ಕನೇ ಚೌಡಮ್ಮನ ದೇವಸ್ಥಾನ ಐತಿ. ಅಲ್ಲಿ ಹೋಗಿ ಮತ್ತೆ ಇಲ್ಲಿ ಊಟ ಮಾಡ್ಕೊಂಡು ಬಂದ್ವಿ. ಅನ್ನ ಸಾರು ಗೋಧಿ ಪಾಯಸ ಎಲ್ಲ ಇತ್ತು, ತುಂಬ ಚೆನ್ನಾಗಿತ್ತು. ಮನೆಗೆ ಬಂದು ಇವಾಗಿನ ಹೊರಟ್ವಿ ಊರಿಗೆ. ಫ್ರೆಂಡ್ಸ್ ಇವತ್ತಿನ ದಿನ ಹೀಗಿತ್ತು. ಎಲ್ರಿಗೂ ಇಷ್ಟ ಆಯ್ತಲ್ವಾ? ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ. ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.